ಒಳ ಮೀಸಲಾತಿ ಗೊಂದಲಕ್ಕೆ ಬೀಳುತ್ತಾ ತೆರೆ. ಇಂದಿನಿಂದ ದತ್ತಾಂಶ ಸಂಗ್ರಹಕ್ಕೆ ಮನೆ ಮನೆ ಸರ್ವೆಯನ್ನು ನಡೆಸಲಾಗುತ್ತೆ. ಎಸ್ಸಿಗಳ ದತ್ತಾಂಶ ಸಂಗ್ರಹಕ್ಕಾಗಿ ಸಮೀಕ್ಷೆಯನ್ನು ನಡೆಸಲಾಗುತ್ತೆ. ಮೇ 17ರವರೆಗೂ ಒಳ ಮೀಸಲಾತಿ ದತ್ತಾಂಶ ಸಂಗ್ರಹ ಆಗುತ್ತೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ಈ ಸರ್ವೆಯನ್ನು ಮಾಡಲಿದೆ. ಈ ಹಿಂದೆ ವರದಿ ಸಲ್ಲಿಕೆಗೆ ದತ್ತಾಂಶದ ಕೊರತೆ ಅಂತ ಸಮಿತಿ ಹೇಳಿತ್ತು. ದಲಿತ ಕುಟುಂಬಗಳ ಸಮೀಕ್ಷೆ, ಅನ್ಯ ಕೋಮಿನ ಮನೆಗಳಿಗೆ ನಂಬರಿಂಗ್ 3 ಹಂತಗಳಲ್ಲಿ ನಡೆಯಲಿದೆ ಈ ಸಮೀಕ್ಷೆಯ ಕಾರ್ಯ. ಮೇ 19ರಿಂದ 27ರವರೆಗೆ ಪಂಚಾಯಿತಿ ಮಟ್ಟದಲ್ಲಿ ಸಮೀಕ್ಷೆ. ಆನ್ಲೈನ್ ಸಮೀಕ್ಷೆಯಲ್ಲೂ ಕೂಡ ದಾಖಲೆ ಭರ್ತಿಗೆ ಅವಕಾಶ. ದತ್ತಾಂಶ ಸಂಗ್ರಹಕ್ಕೆ 59,000 ಶಿಕ್ಷಕರ ನೇಮಕವನ್ನು ಮಾಡಲಾಗಿದೆ. ಸೊ ಈ ಮುಖಾಂತರವಾಗಿ ಆದರೂ ತೆರೆ ಬೀಳುತ್ತಾ ಅನ್ನೋದೊಂದು ಕುತೂಹಲ ಇದೆ. ಹೇಗೆ ನಡೆಯುತ್ತೆ ಈ ಸಮೀಕ್ಷೆ ಅನ್ನೋದೊಂದು ಕುತೂಹಲ ಇದ್ದೇ ಇರುತ್ತೆ ಅಲ್ಲ. ಒಳ ಮೀಸಲಾತಿ ಗೊಂದಲಕ್ಕೆ ಈ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಬಟ್ ಹೆಂಗೆ ಸಮೀಕ್ಷೆ ನಡೆಯುತ್ತೆ? ಎಸ್ಸಿಗಳ ದತ್ತಾಂಶ ಸಂಗ್ರಹಕ್ಕಾಗಿ ಸಮೀಕ್ಷೆಯನ್ನು ಮಾಡಲಾಗತ್ತೆ. ಪರಿಶಿಷ್ಟ ಜಾತಿಗೆ ಸೇರಿದಲ್ಲದವರ ಮನೆಗೂ ಕೂಡ ಭೇಟಿ ನೀಡಲಾಗತ್ತೆ. ಎಸ್ಸಿ ಅಲ್ಲದ ಕುಟುಂಬಗಳ ಮನೆ ಸಂಖ್ಯೆ ನಮೂದು ಮಾಡಲಾಗತ್ತೆ. ಕುಟುಂಬದ ವಿವರವನ್ನು ಪಡೆಯಲಿದ್ದಾರೆ ಸಿಬ್ಬಂದಿ. ಎಸ್ಸಿ ಕುಟುಂಬದವರಾದರೆ ಸದಸ್ಯರು, ವೃತ್ತಿ, ಶಿಕ್ಷಣ ಸೇರಿ ಪರಿಪೂರ್ಣ ಮಾಹಿತಿಯನ್ನು ಸಂಗ್ರಹ ಮಾಡಲಾಗತ್ತೆ. ಎಲ್ಲವನ್ನೂ ಮೊಬೈಲ್ ಆ್ಯಪ್ನಲ್ಲಿ ಗಣತಿ ಆಧಾರದಿಂದ ನಮೂದನ್ನು ಮಾಡಲಾಗತ್ತೆ. ಹೀಗೆ ಸಮೀಕ್ಷೆಯನ್ನು ನಡೆಯೋದು ಪ್ಲಾನ್. ಒಟ್ಟು 3 ಹಂತಗಳಲ್ಲಿ ಪರಿಶಿಷ್ಟ ಜಾತಿ ಉಪಜಾತಿ ಸಮಗ್ರ ಸಮೀಕ್ಷೆ 2025 ನಡೆಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ನೇತೃತ್ವದ ಏಕ ಸದಸ್ಯ ವಿಚಾರಣಾ ಆಯೋಗ ಶಿಫಾರಸು ಪ್ರಕಾರ ಪರಿಶಿಷ್ಟ ಜಾತಿ ಉಪಜಾತಿ ಸಮಗ್ರ ಸಮೀಕ್ಷೆ 2025 ಈ 3 ಹಂತದಲ್ಲಿ ನಡೆಸಲಾಗುತ್ತೆ. ಮೊಬೈಲ್ ಆ್ಯಪನ್ನು ಬಳಸಿ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ. 3 ಹಂತಗಳು ಹೇಗಿರುತ್ತೆ ಅಂದರೆ, ಮನೆ ಮನೆಗೆ ತೆರಳಿ ದತ್ತಾಂಶ ಸಂಗ್ರಹಿಸೋದು. ಮೊದಲ ಹಂತದಲ್ಲೇ ಮೇ 5ರಿಂದ ಅಂದರೆ ಇವತ್ತಿನಿಂದ ಮೇ 17ರ ತನಕ ಗಣತಿದಾರರು ಮನೆ ಮನೆಗೆ ತೆರಳಿ ದತ್ತಾಂಶವನ್ನು ಸಂಗ್ರಹಿಸ್ತಾರೆ. ಇದರಲ್ಲಿ ಅವರು ಪರಿಶಿಷ್ಟ ಜಾತಿಯವರ ಉಪಜಾತಿ ಮತ್ತು ಇತರೆ ಮಾಹಿತಿಗಳನ್ನು ಸಂಗ್ರಹಿಸ್ತಾರೆ. ಮತಗಟ್ಟೆವಾರು ವಿಶೇಷ ಶಿಬಿರ. 2ನೇ ಹಂತದಲ್ಲಿ ಮೇ 19ರಿಂದ 21ರ ತನಕ ಮತಗಟ್ಟೆ ಪ್ರದೇಶವಾರು ವಿಶೇಷ ಶಿಬಿರಗಳನ್ನು ಏರ್ಪಡಿಸಿ ಮಾಹಿತಿ ನೀಡೋಕೆ ಅವಕಾಶ ನೀಡಲಾಗುತ್ತೆ. ಸಮೀಕ್ಷೆ ನಡೆಸುವವರು ಮನೆಗೆ ಬಂದಾಗ ಮಾಹಿತಿಯನ್ನು ಒದಗಿಸೋಕೆ ಸಾಧ್ಯವಾಗದೇ ಇದ್ದ ಪರಿಶಿಷ್ಟ ಜಾತಿಯವರು ಈ ಶಿಬಿರಕ್ಕೆ ತೆರಳಿ ಮಾಹಿತಿಯನ್ನು ಒದಗಿಸಬೇಕಾಗತ್ತೆ. ಮೊಬೈಲ್ ಆ್ಯಪ್ ಮುಖಾಂತರವಾಗಿ ಸ್ವಯಂ ಘೋಷಣೆ. ಮೊದಲ 2 ಹಂತಗಳಲ್ಲಿ ಸಮೀಕ್ಷೆಯಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯವಾಗದೆ ಬಾಕಿ ಆದವರು 3ನೇ ಹಂತದಲ್ಲಿ ಅಂದರೆ ಮೇ 19ರಿಂದ 21ರ ತನಕ ಸಮೀಕ್ಷೆಯಲ್ಲಿ ಸ್ವಯಂ ಭಾಗವಹಿಸಬಹುದು. ಅಂಥವರು ಆನ್ಲೈನ್ ಮುಖಾಂತರವಾಗಿ ಸ್ವಯಂ ಘೋಷಣೆ ಮಾಡಿಕೊಂಡು ಸಮೀಕ್ಷೆಗೆ ಮಾಹಿತಿಯನ್ನು ಒದಗಿಸಬಹುದು. ಇದಕ್ಕಾಗಿ ಅವರು ಆಧಾರ್ ಸಂಖ್ಯೆ ಮತ್ತು ಜಾತಿ ಪ್ರಮಾಣ ಪತ್ರದ RD ಸಂಖ್ಯೆಯನ್ನು ನೀಡಬೇಕಾಗಿದ್ದು ಕಡ್ಡಾಯ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಸಮೀಕ್ಷೆ ನಡೆಸುವವರು ಮನೆ ಮನೆಗೆ ಭೇಟಿ ನೀಡಿ ದತ್ತಾಂಶ ಸಂಗ್ರಹಿಸುವುದಕ್ಕೆ ಅನುಕೂಲ ಆಗುವಂತೆ ಸರ್ಕಾರ ಆಂಡ್ರಾಯ್ಡ್ ಆ್ಯಪ್ ಅಭಿವೃದ್ಧಿಯನ್ನು ಪಡಿಸಿದೆ. ಸಮೀಕ್ಷೆಗೆ ಒಳಪಡುವವರು ಆಧಾರ್ ಪಡಿತರ ಚೀಟಿಯನ್ನು ನೀಡಿ ನೋಂದಣಿ ಮಾಡಿಕೊಂಡ ನಂತರ ಅವರು ಮತ್ತು ಕುಟುಂಬದವರು ವೈಯಕ್ತಿಕ ವಿವರವನ್ನು ಒದಗಿಸಬೇಕಾಗತ್ತೆ. ಕುಟುಂಬದ ಸದಸ್ಯರ ವಿವರ, ಶೈಕ್ಷಣಿಕ, ಹಣಕಾಸು, ಉದ್ಯೋಗ, ಸರ್ಕಾರಿ ಸವಲತ್ತುಗಳು, ಮೂಲ ಸೌಕರ್ಯಗಳು ಸೇರಿ ಸಮಗ್ರ ಮಾಹಿತಿಯನ್ನು ಕಲೆ ಹಾಕೋಕೆ ಈ ಆ್ಯಪ್ನಲ್ಲಿ ಒಟ್ಟು 17 ವಿಂಡೋಗಳನ್ನು ರೂಪಿಸಲಾಗಿದೆ. ಪರಿಶಿಷ್ಟ ಜಾತಿ ಜನರು ಜಾತಿಯ ಕಾರಣಕ್ಕೆ ಸಾಮಾಜಿಕ ತಾರತಮ್ಯಕ್ಕೆ ಗುರಿಯಾದವರ ಬಗ್ಗೆ ಮಾಹಿತಿ ಕಲೆ ಹಾಕುವುದಕ್ಕೂ ಈ ಆಂಡ್ರಾಯ್ಡ್ ಆ್ಯಪ್ನಲ್ಲಿ ಅವಕಾಶವನ್ನು ಒದಗಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾದಂಥ ಗೊಂದಲಗಳು ಇದ್ವು. ಫೈನಲಿ ತೆರೆ ಎಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾ ಇರುವಂಥ ಈ ಪ್ರಯತ್ನ ಇವತ್ತಿನಿಂದ ಪ್ರಾರಂಭ. ಹೇಗೆ ವರ್ಕ್ ಆಗುತ್ತೆ ಇದು ಅಂತ? ಮಿತಿ ರಾಜ್ಯದಲ್ಲಿ ಜಾತಿ ಗಣತಿಯ ವರದಿ ಸಾಕಷ್ಟು ಚರ್ಚೆಯನ್ನು ಹುಟ್ಟಾಕಿತ್ತು. ಅದರ ಜೊತೆಗೆ ದಲಿತ ಒಳ ಮೀಸಲಾತಿಯ ವಿಚಾರ ಕೂಡ ಹಲವು ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಕೆನೆ ಪದರವನ್ನ ಜಾರಿ ಮಾಡಬೇಕು, ಸದಾಶಿವ ಆಯೋಗದ ವರದಿಯನ್ನ ಜಾರಿಗೆ ತರಬೇಕು, ದಲಿತ ಸಮುದಾಯದಲ್ಲಿರುವಂತಹ ಒಳ ಪಂಗಡಗಳಿಗೆ ಯಾವ ನ್ಯಾಯ ಸಿಕ್ಕಿಲ್ಲ ಕೆಲವು ಸಮುದಾಯಗಳಿಗೆ, ಅಂತಹ ಪಂಗಡಗಳಿಗೆ ನ್ಯಾಯವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯಗಳು ಕಳೆದ 1 ದಶಕದಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಇದೀಗ ಸದಾಶಿವ ಆಯೋಗದ ವರದಿಯನ್ನ ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಆಯೋಗವನ್ನ ಸರ್ಕಾರ ರಚನೆ ಮಾಡಿತ್ತು. ಆ ಆಯೋಗ ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನ ಸಂಗ್ರಹಿಸಿದೆ. ಜೊತೆಗೆ ಒರಿಜಿನಲ್ ಡಾಟಾ ಸಂಗ್ರಹ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಸರ್ಕಾರದ ಬಳಿ ಮನವಿಯನ್ನು ಕೂಡ ಸಲ್ಲಿಸಿತ್ತು. ಮನವಿಯನ್ನ ಸರ್ಕಾರ ಪುರಸ್ಕರಿಸಿದೆ. ಈಗ
ಜಾತಿ ಗಣತಿಯನ್ನ ಅಂದ್ರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿಗಳು ಎಷ್ಟಿದೆ, ಒಳಪಂಗಡಗಳು ಎಷ್ಟಿದೆ, ಇದರ ಸಂಪೂರ್ಣ ಡಾಟಾ ಸಂಗ್ರಹ ಮಾಡೋದಕ್ಕೆ ಸರ್ಕಾರ ಕೂಡ ಈಗ ಒಪ್ಪಿಗೆಯನ್ನ ಕೊಟ್ಟಿದೆ. ಅದಕ್ಕೆ ಬೇಕಾದಂತ ಹಣಕಾಸನ್ನು ಕೂಡ ಈಗ ಮೀಸಲಿಟ್ಟಿದೆ. ಸೊ ಆ ಕಾರಣಕ್ಕೆ ಇವತ್ತಿನಿಂದ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ದಲಿತ ಸಮುದಾಯಗಳ ಮಾಹಿತಿಗಳನ್ನ ಸಂಗ್ರಹಿಸುವಂತ ಒಂದು ಪ್ರಯತ್ನ ಇವತ್ತಿನಿಂದ ಶುರುವಾಗ್ತಾ ಇದೆ. ಆನ್ಲೈನ್ ಮೂಲಕ ಅಂದ್ರೆ ಒಂದು ಪ್ರತ್ಯೇಕವಾಗಿ ಆಪ್ ಅನ್ನ ರಚನೆ ಮಾಡಲಾಗಿದೆ. ಸಿಬ್ಬಂದಿಗಳು ಪ್ರತಿ ಗ್ರಾಮ ಹಾಗೆ ವಾರ್ಡ್ಗಳಿಗೆ ತೆರಳಿ ಅಲ್ಲಿರುವಂತಹ ಎಲ್ಲರ ಒಂದು ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡ್ತಾರೆ. ಯಾಕಂದ್ರೆ ಕೇವಲ ದಲಿತ ಸಮುದಾಯವನ್ನ ಅಷ್ಟೇ ಇಲ್ಲಿ ಡಾಟಾ ಸಂಗ್ರಹ ಮಾಡ್ತಾ ಇಲ್ಲ, ಉಳಿದ ಸಮುದಾಯಗಳ ಡಾಟಾ ಕೂಡ ಸಂಗ್ರಹ ಮಾಡ್ಲಾಗ್ತಾ ಇದೆ. ಆದ್ರೆ ಪ್ರತ್ಯೇಕವಾಗಿ ದಲಿತ ಸಮುದಾಯದ ಶೈಕ್ಷಣಿಕ, ಆರ್ಥಿಕವಾಗಿರುವಂತಹ ಅವರ ಸ್ಥಾನಮಾನಗಳು ಮತ್ತೆ ಅವರ ವೃತ್ತಿ, ಯಾವ ವೃತ್ತಿಗಳನ್ನ ಮಾಡ್ತಾ ಇದ್ದಾರೆ, ವ್ಯವಸಾಯವನ್ನ ನಂಬ್ಕೊಂಡಿದ್ದಾರೆ, ಅವರ ಮನೆಯಲ್ಲಿ ಇರುವಂತಹ ಜನಸಂಖ್ಯೆ ಎಷ್ಟಿದೆ, ಮತ್ತೆ ಸ್ಥಳದಲ್ಲೇ ವಾಸ ಮಾಡ್ತಾ ಇರುವಂತವ್ರು ಯಾರು, ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರುವಂತವ್ರು ಯಾರು, ಜೊತೆಗೆ ಅವರ ಶಿಕ್ಷಣ ಎಷ್ಟು ಶಿಕ್ಷಣವನ್ನ ಪಡೆದಿದ್ದಾರೆ, ಇದರ ಒಂದು ಸಮಗ್ರ ಮಾಹಿತಿಯನ್ನ ಆಪ್ ಮೂಲಕ ಸಂಗ್ರಹ ಮಾಡಲಾಗ್ತಾ ಇದೆ. ಹಾಗಾಗಿ ಒರಿಜಿನಲ್ ಡಾಟಾ ಇದರಿಂದ ಸಿಗುತ್ತೆ ಅನ್ನುವಂಥದ್ದು ಸರ್ಕಾರದ ನಿರ್ಧಾರ. ಇದನ್ನ ಆಧರಿಸಿ ನಂತರ ಒಳ ಮೀಸಲಾತಿಯನ್ನ ಹಂಚಿಕೆ ಮಾಡುವಂತಹ ಒಂದು ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಳಿದೆ. ಹಾಗಾಗಿ ಇವತ್ತಿನಿಂದ ದಲಿತ ಒಳ ಮೀಸಲಾತಿಯ ಮಾಹಿತಿ ಸಂಗ್ರಹ ನಡೀತಾ ಇದೆ. ಇವತ್ತು ಮುಖ್ಯಮಂತ್ರಿಗಳು ಕೂಡ ವಿಧಾನಸೌಧದಲ್ಲಿ ಇದರ ಬಗ್ಗೆನೇ ಸುದ್ದಿಗೋಷ್ಠಿಯನ್ನ ಬೆಳಗ್ಗೆ 11 ಗಂಟೆಗೆ ಕರೆದಿದ್ದಾರೆ. ನೀತಿ. ಥ್ಯಾಂಕ್ ಯು ಶಿವ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.